ಮತದಾರ ಬಂಧುಗಳಿಗೆ ನಮಸ್ಕಾರ. ಲೋಕಸಭಾ ಚುನಾವಣೆಗಳು ಇನ್ನು ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನು ಪ್ರಕಟವಾಗ್ತಾ ಇರತಕ್ಕಂಥ ಸಂದರ್ಭ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಚುನಾವಣೆಗಳಿಗೆ ಇಡೀ ದೇಶ ಸಿದ್ಧವಾಗಿ ನಿಲ್ತಾ ಇದೆ. ಮತದಾರ ಪ್ರಭುಗಳು, ನಿಮ್ಮ ನಿರ್ಧಾರ ಮುಂದಿನ 5 ವರ್ಷಗಳ ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನ ಮತ್ತು ದಿಕ್ಸೂಚಿ. ಇಂಥ ಸಂದರ್ಭದಲ್ಲೇ ಕೋಲಾರ ಜಿಲ್ಲೆಯ ಮತದಾರನಾದಂಥ ನಾನು ತಮ್ಮಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕು, ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ನಿಮ್ಮ ಜೊತೆ ಕೂತಿದ್ದೀನಿ ನಿಮ್ಮ ಮುಂದೆ. ಮತದಾರ ಬಂಧುಗಳೇ, ನೀವು ಯೋಚನೆ ಮಾಡಿ, ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ 7ಕ್ಕೂ ಹೆಚ್ಚು ಬಾರಿ ನಾವು ಆಯ್ಕೆ ಮಾಡಿ ಕಳಿಸಿದಂಥ KH ಮುನಿಯಪ್ಪನವರು ಯಾವ ಸಾಧನೆಯನ್ನು ಮಾಡಿದ್ದಾರೆ, ತಮ್ಮ ಸಂಸದೀಯ ಜೀವನದಲ್ಲಿ ಯಾವ ಮಟ್ಟವನ್ನು ತಲುಪಿದ್ದಾರೆ, ವೈಯಕ್ತಿಕವಾಗಿ ಬೆಳೆದಿದ್ದಾರೆ, ಅವರ ಒಂದು ರಾಜಕೀಯ ಜೀವನದಲ್ಲೇ ಅವರ ಮಗಳನ್ನು MLA ಮಾಡಿಕೊಂಡಂಥ ಒಂದು ಸಾಧನೆ ಒಂದು ಕಡೆ ಆದರೆ, ಕ್ಷೇತ್ರದ ಜನತೆಗೆ ಏನು ಕೊಟ್ಟಿದ್ದಾರೆ ಕೊಡುಗೆ, UPA 1 ಮತ್ತು UPA 2 ಎರಡರಲ್ಲೂ ಕೂಡ ಸಚಿವರಾಗಿದ್ದಂಥವ್ರು, ಮಂತ್ರಿಗಳು, ಕೇಂದ್ರದ ಸಂಪುಟ ದರ್ಜೆ ಸಚಿವರಾಗಿ ಕೆಲಸ ಮಾಡಿದ್ರು ಮುನಿಯಪ್ಪನವರು. ಹೆದ್ದಾರಿ ಮತ್ತು ಭೂ ಸಾರಿಗೆ ಖಾತೆ ಒಂದು ಸರಿ, ರೈಲ್ವೆ ಖಾತೆ ಒಂದು ಸರಿ, ಎರಡೆರಡು ಖಾತೆಯನ್ನು ನಿಭಾಯಿಸಿದ್ದಕ್ಕಂಥ ವ್ಯಕ್ತಿ ಬೇಕಾದಷ್ಟು ರಾಜ್ಯಕ್ಕೆ, ಕ್ಷೇತ್ರಕ್ಕೆ ಮಾಡಬಹುದಾದಂಥ ಅವಕಾಶಗಳಿದ್ದವು. ಅವ್ರು ಕೆಲಸ ಮಾಡೋದು ಹೋಗಲಿ, ಅದು ಬೇರೆ ಪ್ರಶ್ನೆ. ಇಡೀ ಸಂಸತ್ತಿನಲ್ಲಿ ನಮ್ಮ ಕ್ಷೇತ್ರದ ಪರವಾಗಿ ಎದ್ದು ನಿಂತು ಎಷ್ಟು ಸರಿ ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಸಲ ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ಯಾವ ಹೋರಾಟವನ್ನು ಮಾಡಿದ್ದಾರೆ ಅವರು ಸಂಸತ್ತಿನಲ್ಲೇ ಕಾಣಲಿಲ್ಲ, ಯಾರಿಗೂ ಕಾಣಲಿಲ್ಲ, ನಾವಂತೂ ನೋಡಲಿಲ್ಲ. ಕ್ಷೇತ್ರದ ಇಡೀ ಮತದಾರನಿಗೆ ಇವತ್ತು ತಲೆನಲ್ಲಿ ಒಂದು ಪ್ರಶ್ನೆ ಇದೆ, ಯಾಕೆ ಹೀಗೆ, ನಮ್ಮ ಕ್ಷೇತ್ರ ಯಾಕೆ ಹೀಗಾಗ್ತಾ ಇದೆ, ಇದೇನು ನಮ್ಮ ಅದೃಷ್ಟ, ಬೇರೆ ಯಾರೂ MP ಗಳಾಗಿ ಗೆಲ್ಲಲಿಕ್ಕೆ ನಮ್ಮಲ್ಲಿ ಆಗೋದಿಲ್ಲ, ಯಾಕೆ, ಮುನಿಯಪ್ಪನವ್ರು ಬಿಟ್ಟರೆ ನಮಗೆ ಬೇರೆ ಆಯ್ಕೆನೇ ಇಲ್ಲ, ಯಾಕೆ? ಇದು ಪ್ರಶ್ನೆ ಪ್ರತಿ ಮತದಾರನ ಮನಸ್ಸಿನಲ್ಲೂ ಇದೆ. ಈ ಒಂದು ಪರಿಸ್ಥಿತಿಯನ್ನು ನಾವು ಬದಲಾಯಿಸಬಹುದಾ? ಪ್ರಯತ್ನ ಮಾಡೋಣ. ನೀವೆಲ್ಲರೂ ಓಕೆ ಅನ್ನೋದಾದರೆ, ನೀವೆಲ್ಲರೂ ಸೈ ಅನ್ನೋದಾದರೆ, ಎಸ್ ಅನ್ನೋದಾದರೆ, ಈ ಸರಿ ಬದಲಾವಣೆ ಆಗುತ್ತೆ. ಈ ಸರಿ ಬದಲಾವಣೆ ಸಾಧ್ಯ, ಖಂಡಿತವಾಗ್ಲೂ ಆಗುತ್ತೆ. ಆ ಆಶಾವಾದದಿಂದ ನಾವು ಮತದಾನ ಮಾಡಬೇಕಷ್ಟೆ. ಅಭಿವೃದ್ಧಿ ಪರವಾದಂಥ ಮತದಾನ ಆಗಬೇಕು, ಅಭಿವೃದ್ಧಿಗೆ ಓಟ್ ಕೊಡುವಂಥ ಕೆಲಸ ಆಗಬೇಕು, ಸೂಕ್ತವಾದಂಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ಎಲ್ಲ ಆಮಿಷಗಳು, ತಂತ್ರಗಾರಿಕೆಗಳು, ಅವರ ರಾಜಕೀಯ ಇಚ್ಛಾಶಕ್ತಿಗಳು ಎಲ್ಲವೂ ಪ್ರಯೋಗ ಮಾಡ್ತಾರೆ ನಮ್ಮ ಮೇಲೆ. ಈ ಸರಿನೂ ಮಾಡ್ತಾರೆ, ಅದಕ್ಕೆ ಸಿದ್ಧವಾಗಿದ್ದಾರೆ ಅವರು. ಅವರದ್ದೇ ಪಕ್ಷದಲ್ಲೇ ಅವ್ರಿಗೆ ಬೇಕಾದಷ್ಟು ವಿರೋಧ ಇದೆ. ಆದರೂ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು, ಬೇರೆ ಗತ್ಯಂತರವಿಲ್ಲ, ಅವಕಾಶನೇ ಇಲ್ಲ. ಅಲ್ಲಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಎಲ್ಲ ನಾಯಕರು ಪಾಲನೆ ಮಾಡಬೇಕು. ಕ್ಷೇತ್ರದ ಎಲ್ಲ MLAಗಳಿಗೂ ಅಸಮಾಧಾನ ಇದೆ. ಯಾತಕ್ಕೋಸ್ಕರ ನಾವು ಮುನಿಯಪ್ಪನವ್ರನ್ನ ಬೆಂಬಲಿಸಬೇಕು ಅನ್ನೋಂಥದ್ದು ಇಡೀ ಜಿಲ್ಲೆನಲ್ಲಿರೋ ಎಲ್ಲ ಶಾಸಕರಿಗೂ ಗೊತ್ತಿದೆ, ಅವ್ರಿಗೂ ಇದೆ ಮನಸ್ಸಿನಲ್ಲಿ. ಆದರೆ ಬೇರೆ ವಿಧಿ ಇಲ್ಲ, ಹೈಕಮಾಂಡ್ನ ಆದೇಶನ ಪಾಲನೆ ಮಾಡಬೇಕು, ಮುನಿಯಪ್ಪನವ್ರನ್ನ ಕಳಿಸ್ಕೊಡ್ಬೇಕು. ಹಾಗಾಗಿ ಎಲ್ಲ MLAಗಳು ಈ ಒಂದು ತಂತ್ರಗಾರಿಕೆಗೆ ಕಟ್ಟು ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಮತದಾರರು ನೀವು, ಇಡೀ ಕ್ಷೇತ್ರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮತದಾರ ಪ್ರಭುವಿನ ಮಾತನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮುನಿಯಪ್ಪನವರೇ, ತಾಂತ್ರಿಕವಾಗಿ, ವೈದ್ಯಕೀಯವಾಗಿ, ಶೈಕ್ಷಣಿಕವಾಗಿ ಈ ಜಿಲ್ಲೆಗೆ ಏನಾದರೂ ತೊಗೊಂಡು ಬರೋಕ್ಕೆ ಸಾಧ್ಯ ಆಗಿದೆಯಾ? ನಿಮ್ಮ ಇಷ್ಟು ವರ್ಷದ ಸಂಸತ್ ಸದಸ್ಯತ್ವದಲ್ಲಿ ಆಗಿಲ್ಲ. ಯಾಕಂತಂದರೆ ನಿಮಗೆ ಆ ಇಚ್ಛಾಶಕ್ತಿ ಇಲ್ಲ. ನಿಮಗೆ ಮತದಾರನ ನೆನಪಾಗೋದು ಏನಿದ್ರೂ ಚುನಾವಣೆ ಸಂದರ್ಭದಲ್ಲೇ.
ಅವತ್ತು ಬಂದು ಕೈ ಮುಗಿದು ಹೋಗ್ತೀರ ಅಷ್ಟೇ. ಅದು ಎಲ್ಲ ಕಡೆನೂ ಹೋಗ್ಲಿಕ್ಕೆ ಸಾಧ್ಯವಾಗುತ್ತಾ? ಇಲ್ಲ. ಕೆಲವು ನಾಯಕರುಗಳನ್ನ ಹಿಡಿದಿಟ್ಕೊಳ್ತೀರ, ಅವ್ರ ಮುಖಾಂತರವಾಗಿ ಮತದಾರರನ್ನು ತಲುಪ್ತೀರಾ. ಮುನಿಯಪ್ಪನವ್ರನ್ನ ಬಿಟ್ಟರೆ ಬೇರೆ ಯಾರೂ ಗೆಲ್ಲೋದಿಲ್ಲ ಕ್ಷೇತ್ರದಲ್ಲಿ ಅನ್ನೋಂಥ ಒಂದು ವಾತಾವರಣವನ್ನು, ಆ ಥರದ ಒಂದು ಸಂದೇಶವನ್ನು ಕೊಟ್ಟು ನೀವು ಆ ಥರದ ಒಂದು ವಾತಾವರಣ ಸೃಷ್ಟಿ ಮಾಡ್ತೀರ. ಸರಿನಾ? ನಿಮ್ಮ ಆತ್ಮನ ನೀವು ಒಂದು ಸರಿ ಪ್ರಶ್ನೆ ಮಾಡ್ಕೊಳ್ಳಿ ಮುನಿಯಪ್ಪನವ್ರೆ. ಮುನಿಯಪ್ಪನವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ನೇರವಾಗಿ ಕೇಳ ಬಯಸ್ತೀನಿ, ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡಿ. ಹೇಳ್ತೀರಾ ನೀವು ಸಾಧನೆಗಳೆಲ್ಲ, ಇದೆಲ್ಲ ನಾನೇ ಮಾಡಿದ್ದು, ಇಷ್ಟು ಮಾಡಿಬಿಟ್ಟೆ, ಅಷ್ಟು ಮಾಡಿಬಿಟ್ಟೆ ಹೇಳ್ತೀರಾ ನೀವು ತಂದಿದ್ದಾವೆಲ್ಲ. ನಂಗ್ಲಿವರೆಗೂ ರೋಡ್ ನಾನು ಮಾಡಿಸಿದೆ ಅಂತ ಹೇಳ್ಕೊತೀರಾ. ನೀವು ಇಲ್ಲದೇ ಇದ್ದಿದ್ರು ಆ ರೋಡ್ ಆಗ್ತಾ ಇತ್ತಲ್ವಾ? ರಾಷ್ಟ್ರೀಯ ಹೈವೇ ಪ್ರಾಧಿಕಾರದವರು ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗಿಬಿಡ್ತಾರಲ್ವ, ಅದನ್ನು ನಾನೇ ತಂದಿದ್ದು ಅಂತ ಹೇಳ್ಕೊತೀರಾ. ಶ್ರೀನಿವಾಸಪುರಕ್ಕೆ ಕೋಚ್ ಫ್ಯಾಕ್ಟ್ರಿ ತೊಗೊಂಡು ಬಂದೆ ಅಂತ ಹೇಳ್ತೀರಾ. ಎಲ್ಲಿದೆ ಸ್ವಾಮಿ ಕೋಚ್ ಫ್ಯಾಕ್ಟ್ರಿ? ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ? ಪೇಪರ್ ಮೇಲೆ ಕೋಚ್ ಫ್ಯಾಕ್ಟ್ರಿ ನಡೀತಾ ಇದೆಯಾ? ನಿಜವಾಗ್ಲೂ ಏನಾದರೂ ಆಗಿದೆಯಾ? ಭೂಸ್ವಾಧೀನ ಪ್ರಕ್ರಿಯೆ ಆಗಿದೆಯಾ? ಆಗಿದ್ರೆ ಎಲ್ಲಾಗಿದೆ? ನಿರ್ಮಾಣ ಯಾವ ಹಂತಕ್ಕೆ ಬಂದಿದೆ? ಏನಾದರೂ ಮಾಹಿತಿ ಕೊಡಲಿಕ್ಕೆ ಸಾಧ್ಯನಾ ನಿಮಗೆ? ಇಲ್ಲ. ಶಾಶ್ವತ ನೀರಾವರಿ ಹೋರಾಟಗಳು ನಡೀತು. ತಮ್ಮ ಕೊಡುಗೆ ಏನು ಅಂತ ಏನೇನು ಕೊಟ್ಟಿದ್ದೀರಾ ಈ ಕ್ಷೇತ್ರಕ್ಕೆ? ಸದಾ ಬರಗಾಲ ಪ್ರದೇಶ, ಬಡತನ, ಬಿಸಿಲು ಬೇಗೆ, ಇದರಿಂದ ತುಂಬಿರುವಂಥ ಇದು ಪ್ರಾಕೃತಿಕವಾದಂಥ ವಾತಾವರಣದ ವಿಕೋಪ. ನಾವೇನು ಮಾಡೋ ಸ್ಥಿತಿಲಿಲ್ಲ. ಆದರೆ ರಾಜಕಾರಣಿಯಾಗಿ ಈ ಕ್ಷೇತ್ರದ ಸಂಸತ್ ಸದಸ್ಯರಾಗಿ ನಿಮ್ಗೆ ಅದು ಇರಬೇಕಿತ್ತು, ಆ ಗಾಂಭೀರ್ಯತೆ ಇರಬೇಕಿತ್ತು. ಅದು ಎಲ್ಲೂ ಕಾಣಲಿಲ್ಲ. ದುರದೃಷ್ಟ ಅದು. ಯಾಕೆ ಅಂತಲೋ ತೀರ್ಮಾನ ಹೇಳಬೇಕಾದಂಥವ್ರು ಮತದಾರರು. ಹಾಗಾಗಿ ಇದು ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇಡೀ ಕ್ಷೇತ್ರದ ಮತದಾರರ ಮನಸ್ಸಿನ ನೋವು, ಅವರ ಎದೆಯಲ್ಲಿ ಇರುವಂಥ ಹೆಪ್ಪುಗಟ್ಟಿರುವಂಥ ಒಂದು ಜಿಜ್ಞಾಸೆ, ಗೊಂದಲ, ನಾವು ಯಾರಿಗೆ ಮತ ಹಾಕಬೇಕು ಅನ್ನೋಂಥ ಗೊಂದಲ. ಅಂತಿಮವಾಗಿ ಮತದಾರ ಪ್ರಭುಗಳಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಅಭಿವೃದ್ಧಿ ಪರವಾದಂಥ ಮತವನ್ನು ಚಲಾವಣೆ ಮಾಡಿ ಗೆಲ್ಲಿಸ್ಕೊಡಿ. ಒಳ್ಳೊಳ್ಳೆ ಅಭ್ಯರ್ಥಿಗಳಿದ್ದಾರೆ, ಸೂಪರ್ ಆಗಿರೋಂಥ ಅಭ್ಯರ್ಥಿಗಳು ಸಿಗ್ತಾರೆ. ಕಣಕ್ಕೆ ತೊಗೊಂಡು ಬರಬೇಕಂತವ್ರನ್ನ. ತಂತ್ರಗಾರಿಕೆಗಳಿಗೆ, ಆಮಿಷಗಳಿಗೆ ಒಳಗಾಗುವಂಥ ಅಭ್ಯರ್ಥಿಗಳನ್ನು ತೊಗೊಂಡು ಬರೋ ಅವಶ್ಯಕತೆ ಇಲ್ಲ. ಸೂಕ್ತವಾದಂಥ ಅಭ್ಯರ್ಥಿಗೆ ಮತ ಹಾಕಿ, ಆ ಭರವಸೆ ಮೂಡಿಸಿ, ಹೌದು ಒಳ್ಳೆಯವಂಥ ಕ್ಯಾಂಡಿಡೇಟನ್ನು ನಾವು ಕೂಡ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಸರಿ ತೋರಿಸಿ. ಬದಲಾವಣೆ ಒಂದು ಸರಿ ಶುರುವಾದರೆ ಅದು ನಿರಂತರವಾಗಿ ಹರ್ಕೊಂಡು ಹೋಗುತ್ತೆ. ಆ ಬದಲಾವಣೆಗೆ ನೀವು ಕಾರಣ ಆಗಬೇಕು. ನೀವು ಬದಲಾಯಿಸ್ತಿದ್ರೆ ಬದಲಾಗೋದೇ ಇಲ್ಲ. ಈ ವ್ಯವಸ್ಥೆ ಹೀಗೆ ಇರುತ್ತೆ. ಈಗ 35 ವರ್ಷದಿಂದ MP ಆಗಿದ್ದಾರೆ, 70 ವರ್ಷಕ್ಕೂ MP ಆಗ್ತಾರೆ, 100 ವರ್ಷಕ್ಕೂ MP ಆಗ್ತಾರೆ. ನಾಳೆ ಅವರ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಎಲ್ಲರನ್ನೂ MLAಗಳನ್ನ, MPಗಳನ್ನ ಮಾಡ್ಕೊತಾರೆ ಹೊರತು ಮತ ಹಾಕಿದವ್ರಿಗೆ ಏನು ಸಿಕ್ತು? ಏನೂ ಇಲ್ಲ. ಏನೋ ಒಂದಷ್ಟು ಆ ಟೈಮ್ನಲ್ಲಿ ಕೊಡುವಂಥ ಭರವಸೆಗಳು ಅಷ್ಟೇ ನಮಗೆ ಗಟ್ಟಿ. ಅದಾದಮೇಲೆ ನಾವು ಯಾವ MP ನೋಡಲ್ಲ, ಯಾರನ್ನೂ ನೋಡಲ್ಲ. ನಮ್ಮ ಶಾಸಕರುಗಳು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವರ ಒಂದು ಹಿಡಿತವನ್ನು ಮೀರಿ ತೀರ್ಪು ನೀವು ಕೊಡಬೇಕು. ಯಾಕಂದರೆ ನಮ್ಮ ಶಾಸಕರು ಇವತ್ತು ಬಂದು ನೇರವಾಗಿ ನಿಮ್ಮ ಮುಂದೆ ಹೇಳಲಿಕ್ಕಾಗೋದಿಲ್ಲ ಈ ವಿಚಾರಗಳನ್ನು. ಯಾಕಂದರೆ ಪಾರ್ಟಿ ಹೈಕಮಾಂಡ್ ಅನ್ನೋದೊಂದು ಇದೆ. ಅವರೊಂದು ನಿರ್ದಿಷ್ಟವಾದಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅವರು ಕೂಡ ಬಂದು ಕೆ ಎಚ್ ಮುನಿಯಪ್ಪನವ್ರಿಗೆ ಮತ ಹಾಕಿ ಅಂತ ಹೇಳಿ ನಿಮ್ಮ ಮುಂದೆ ಪಾಂಪ್ಲೆಟನ್ನು ಕೊಡ್ತಾರೆ ನಿಮ್ಮ ಕೈಗೆ. ಆದರೆ ತೀರ್ಮಾನ ಅಂತಿಮವಾಗಿ ವೋಟ್ ಹಾಕೋದು, ಪೋಲಿಂಗ್ ಸ್ಟೇಷನ್ಗೆ ಹೋಗಿ ವೋಟ್ ಮಾಡೋದು ನೀವೇ. ಆ ಕೆಲಸನ ದಯವಿಟ್ಟು ಈ ಸರಿ ಪ್ರಾಮಾಣಿಕವಾಗಿ ಮಾಡಿ, ಬದಲಾವಣೆಗೊಂದು ನಾಂದಿ ಹಾಡಿ, ಈ ಒಂದು ಬರಡು ಭೂಮಿಗೆ ಏನಾದರೂ ಒಂದಷ್ಟು ಸೇವೆ ಮಾಡಿರುವಂಥವ್ರನ್ನ ಸ್ಮರಿಸ್ಕೊಳ್ಳಿ. ನೀರನ್ನು ತಂದುಕೊಟ್ಟವ್ರನ್ನ ನೆನಪಿಸ್ಕೊಳ್ಳಿ. ಮುಂದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡೋರಂಥವ್ರಿಗೆ ದಯವಿಟ್ಟು ಬೆಂಬಲ ಕೊಡಿ. ಮತದಾರ ಪ್ರಭುಗಳೆಲ್ಲರನ್ನೂ ಮನವಿ ಮಾಡ್ತಾ, ಪ್ರತಿಯೊಬ್ಬರು ಈ ಸಾರಿ ಮತದಾನದಲ್ಲೇ ಯಾರ್ಯಾರಿಗೆ 18 ವರ್ಷ ತುಂಬಿದೆಯೋ ಎಲ್ಲರೂ ವೋಟ್ ಮಾಡಬೇಕು. ಮತದಾನ ಕೇಂದ್ರಕ್ಕೆ ಬರಬೇಕು. ಅದೃಷ್ಟವನ್ನು ಬದಲಾಯಿಸಬೇಕು. ಕೋಲಾರ ಜಿಲ್ಲೆ ದಿ ಬೆಸ್ಟ್ ಆಗಬೇಕು. ನಮಸ್ಕಾರ.